ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಚಂದ್ರೇ, ನಿಮ್ಮೆಲ್ಲರನ್ನು ಕೂಡ ನಾ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಈ ರೀತಿಯಾಗಿ ನಿಮ್ಮೆಲ್ಲರನ್ನು ಕೂಡ ನ್ಯೂ ಹೋಪ್ ಟಿವಿ ಚಾನೆಲ್ನ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ವಿಶೇಷವಾಗಿ ಈ ದಿವಸವೂ ಸಹ ನಾವು ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳು ಅಥವಾ ವಿಶ್ವಾಸಿ ಜೀವಿತದಲ್ಲಿರ್ತಕ್ಕಂತಹ ತಡೆಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಕಳೆದ 2 ವಾರಗಳಲ್ಲಿ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ತಡೆಗಳನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಅತೃಪ್ತಿ ಇರಬೇಕೆ ಹೊರತು ತೃಪ್ತಿ ಇರಬಾರದು ಎಂಬುದನ್ನು ನಾವು ಧ್ಯಾನಿಸಿದ್ವಿ. ಹಾಗೆಯೇ ಕಳೆದ ವಾರದಲ್ಲಿ ನಾವು ಅಪನಂಬಿಕೆ ಉಳ್ಳವರಾಗಿರಬಾರದು. ಅಪನಂಬಿಕೆ ಎಂಬುದು ನಾವು ಬೆಳೆಯದ ಹಾಗೆ ನಮ್ಮನ್ನು ತಡೆದು ಬಿಡ್ತದೆ ಅನ್ನೋದನ್ನು ಕಳೆದ ವಾರದಲ್ಲಿ ಅನೇಕ ವಿಚಾರಗಳನ್ನ ನಾವು ನೋಡಿದ್ವಿ. ನಂಬಿಕೆ ಉಳ್ಳವರಾಗಿರಬೇಕು. ನಮ್ಮಲ್ಲಿ ಯಾವ ಅಪನಂಬಿಕೆಯೂ ಬರಬಾರ್ದು. ಅದಕ್ಕೆ ಕೆಲವು ಸಾಕ್ಷಿಗಳನ್ನ ನನ್ನ ಕುಟುಂಬದಿಂದಲೇ ನಾನು ನಿಮಗೆ ಹೇಳಿದ್ದೇನೆ. ಅದು ಖಂಡಿತವಾಗಿ ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನಂಬ್ತೇನೆ. ಮೂರನೇದಾಗಿ ಈಗ ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂತಹ ಒಂದು ವಿಷಯ, ನಮ್ಮ ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂಥ ತಡೆಗಳಲ್ಲಿ ಮತ್ತೊಂದು, ಇದು ಕೂಡ ಇಂದನೇ ಪ್ರಾರಂಭ ಆಗುತ್ತೆ. ಇದು ಹೀಗೆ ಬರ್ತದೆ: ನಮ್ಮಲ್ಲಿರ್ತಕ್ಕಂತಹ ಅಹಂಕಾರ ಅಥವಾ ಗರ್ವ ಅಥವಾ ಹೆಚ್ಚಿಸಿಕೊಳ್ಳುವಂತಹ ಒಂದು ಸಂಗತಿ. ಇದು ನಾವು ಆತ್ಮೀಕವಾಗಿ ಬೆಳೆಯದ ಹಾಗೆ ಅದು ನಮ್ಮನ್ನು ತಳ್ಳಿಬಿಡ್ತದೆ. ಅದನ್ನು ಕೆಲವು ವಾಕ್ಯದ ಮೂಲಕವಾಗಿ ನಾವು ನೋಡ್ಕೊಳ್ಳೋಣ. ಯಾಕಂದರೆ ಜಂಬ ಅನ್ನೋದು ಬಂದರೆ, ಅಹಂಕಾರ ಅಥವಾ ಗರ್ವ ಅನ್ನೋದು ಬಂದರೆ, ನಾವು ಮೇಲ್ಮುಖವಾಗಿ ಬೆಳೀತಾ ಹೋಗ್ತೀವಿ ಅಂತ ಆಗೋದಿಲ್ಲ. ನಾವು ಕೆಳಮುಖವಾಗಿ ಹೋಗ್ತಾ ಬರ್ತೀವಿ. ಈ ಅಹಂಭಾವ ಅಥವಾ ಈ ಜಂಬ ಅಥವಾ ಈ ಅಹಂಕಾರ ಅನ್ನುವಂಥದ್ದು ಎಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇದು ಸೈತಾನನಿಂದ ಪ್ರಾರಂಭವಾಯಿತು. ಅದನ್ನು ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಯೆಹೆಜ್ಕೇಲ 28ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ ಅಲ್ಲಿ ಸೈತಾನನ ಆತನ ಸೃಷ್ಟಿ, ಆತನ ಮಾಡಿದ ಪಾಪ, ಆತನ ಬೀಳಲ್ಪಡುವಿಕೆ, ಅದನ್ನೆಲ್ಲವನ್ನ ನಾವು ನೋಡ್ತೇವೆ. ಅದನ್ನು ನಾವು ನೋಡೋಣ. ಯೆಹೆಜ್ಕೇಲ 28ನೇ ಅಧ್ಯಾಯ 13ರಿಂದ 17ರವರೆಗೆ. ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ಕೆಂಪರಳು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿರುವ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನಗಳಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಮಿತ್ತ ಹೊಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟಿತು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. ನಾವು ಇಲ್ಲಿ ಸೈತಾನನೆಂಬುದಾಗಿ ಕರೆಯಲ್ಪಡುವಂತಹ ಕೆರೂಬಿ, ದೇವರಿಗೆ ನೆರಳು ಕೊಡುವ ಕೆರೂಬಿ, ಕರ್ತನನ್ನು ಆರಾಧಿಸುವ ಕೆರೂಬಿ, ಹೇಗೆ ಆತನು ಕೆಳಗೆ ಬಿದ್ದದಕ್ಕೆ ಕಾರಣವನ್ನ ನಾವಿಲ್ಲಿ ನೋಡಿದ್ವಿ. ಆತನ ಮನಸ್ಸಲ್ಲಿ ಆತ ಒಬ್ಬಿಕೊಂಡನಂತೆ.
ಆತನು ತನ್ನನ್ನು ಹೆಚ್ಚಿಸಿಕೊಂಡನಂತೆ, ಆತನು ಮಿತಿಮೀರಿ ನಡ್ಕೊಂಡನಂತೆ. ಅದನ್ನು ನಾವು ಇಲ್ಲಿ ನೋಡ್ತೀವಿ. ಇದು ಮತ್ತೊಂದು ಭಾಗದಲ್ಲಿ ಕೂಡ ನಾವು ಬರೆದಿರುವುದನ್ನ ಕಾಣ್ತೀವಿ. ಯೆಶಾಯ 11ನೇ ಅಧ್ಯಾಯದ 12ನೇ ವಚನದಿಂದ 15ನೇ ವಚನದವರೆಗೂ. ಇಲ್ಲಿಯೂ ಸಹ ಅದನ್ನು ನಾವು ನೋಡಿಬಿಡೋಣ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ! ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಹೊರಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡೆಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ, ರಾಜ್ಯಗಳನ್ನು ಕದಲಿಸಿ, ಪಟ್ಟಣಗಳನ್ನು ಕೆಡವಿ, ಲೋಕವನ್ನು ಕಾಡನ್ನಾಗಿ ಮಾಡಿ, ಸೆರೆ ಹಿಡಿದವರನ್ನು ಮನೆಗೆ ಬಿಡದೇ ಇದ್ದವನು ಇವನೋ ಅಂದುಕೊಳ್ಳುವರು. ಇಲ್ಲಿ ಸಹ ನಾವು ನೋಡುವಂತಹ ಒಂದು ವಿಷಯ, ಆತನು ಹೇಗೆ ತನ್ನನ್ನು ಹೆಚ್ಚಿಸಿಕೊಂಡ, ಆತನು ದೇವರಿಗಿಂತ ಅಧಿಕವಾಗಿ ತನ್ನ ಮೇಲೆ ಎತ್ತುಕೊಂಡ ಅನ್ನೋದನ್ನ ನಾವು ನೋಡ್ತೀವಿ. ಮತ್ತೆ ಆತ ಹೆಚ್ಚಿಸಿಕೊಂಡದ್ದರಿಂದ, ಆತನು ಜಂಬ ಪಟ್ಟದ್ದರಿಂದ, ಅಹಂಕಾರ ಪಟ್ಟದ್ದರಿಂದ, ಗರ್ವ ಪಟ್ಟದ್ದರಿಂದ, ಈ ಪದಗಳೆಲ್ಲ ಉಪಯೋಗಿಸಬಹುದು. ಈ ತರ ಸೈತಾನ ಮಾಡಿದ್ರಿಂದ ಏನಾಯ್ತಂತೆ, ಆತ ಅಧೋಲೋಕಕ್ಕೆ ಬಿದ್ದ, ಕೆಳಗೆ ಬಿದ್ದ. ಇನ್ನೆಂದು ಮೇಲೆ ಎದ್ದೇಳಲಿಕ್ಕಾಗದಷ್ಟು ಕೆಳಗೆ ಬಿದ್ದು ಹೋದ ಅನ್ನೋದನ್ನ ನಾವು ಈ ವಾಕ್ಯಗಳ ಮೂಲಕವಾಗಿ ನೋಡ್ತೇವೆ. ಈ ಅಹಂಕಾರ ಪ್ರಾರಂಭವಾದದ್ದೇ ಸೈತಾನನಿಂದಲೇ. ಹಾಗಿದ್ರೆ ನಮ್ಮಲ್ಲಿ ಎಲ್ಲಿಯಾದ್ರೂ ಅಹಂಕಾರವಿರುವುದಾದ್ರೆ ನಾವು ಸೈತಾನ ಸ್ವಭಾವವುಳ್ಳವರಾಗಿದ್ದೇವೆ. ನಾವು ಗರ್ವವುಳ್ಳವರಾಗಿರುವುದಾದ್ರೆ ನಾವು ಸೈತಾನ ಸ್ವಭಾವವುಳ್ಳವರಾಗಿದ್ದೇವೆ. ಸೈತಾನನು ಹೇಗೆ ಬಿದ್ದು ಹೋದ್ನೋ ಹಾಗೆಯೇ ನಾವು ಬಿದ್ದು ಹೋಗ್ತೇವೆ. ಯಾಕಂದ್ರೆ ನಮ್ಮ ಈ ಆತ್ಮಿಕವಾದ ಬೆಳವಣಿಗೆಯಲ್ಲಿ ಅಹಂಕಾರ ಎಂಬುದು ಒಂದು ತಡೆ, ಅಥವಾ ಇದೊಂದು ಉಳದಂತೆ ನಾವು ಬೆಳೆಯದ ಹಾಗೆ ಇದು ತಡೆದು ಬಿಡ್ತದೆ. ನಾವು ಆತ್ಮಿಕ ಬೆಳವಣಿಗೆಯ ತಡೆಯಲ್ಲಿ ಮೊದಲನೇದಾಗಿ ನೋಡಿದ್ವಲ್ಲ, ಅತೃಪ್ತಿ ಇರ್ಬೇಕೆ ಹೊರತು ತೃಪ್ತಿ ಇರಬಾರ್ದು. ಕೆಲವೊಮ್ಮೆ ನಾವು ಮಾಡಿದ ಸಾಧನೆಗಳನ್ನ ನೋಡ್ತಾ, ನಾವು ಅವುಗಳನ್ನ ಬಾಯಲ್ಲಿ ಹೇಳ್ತಾ, ನಾನಿದನ್ನ ಮಾಡಿಬಿಟ್ಟೆ, ನನ್ನಿಂದ ನಾನು ಮಾಡಿದ್ದೇನೆ, ಯಾರು ಮಾಡೋಕ್ಕಾಗಲ್ಲ, ನಾವು ಮಾಡಿದ ಸಾಧನೆ ಇದು ದೊಡ್ಡದು ಎಂಬುದಾಗಿ ನಾವು ಮಾಡಿದ ಸಾಧನೆಯನ್ನು ನೋಡುತ್ತಾ, ನಾವು ಏನೆಲ್ಲ ನಾವು ಮಾಡಿದ್ದೇವೋ, ನಾವು ಮುಗಿಸಿದ್ದೇವೋ, ನಾವು ಅಚೀವ್ ಮಾಡಿದ್ದೇವೋ ಅದನ್ನು ನೋಡಿ 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 ನಾನು ಇದನ್ನು ಮಾಡಿಬಿಟ್ಟೆ ಎಂಬುದಾಗಿ ಹೇಳ್ತಾನೆ ನಾವೇನಾಗ್ತೀವಿ, ನಾವು ಕೆಳಗೆ ಬಿದ್ದು ಹೋಗೋರಾಗ್ತೀವಿ. ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಏನು ಕೂಡ ಮಾಡಲಿಲ್ಲ. ನಾವು ಕರ್ತನಿಗಾಗಿ ಏನು ಮಾಡಿದ್ದೇವೆ? ಕರ್ತನಿಗಾಗಿ ನಾವು ಏನನ್ನು ಮಾಡಲಿಲ್ಲ. ಆತನು ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಸೇವೆ ಮಾಡುವಾಗ, ನೀವು ತಗ್ಗಿಸ್ಕೊಳ್ಳುವಾಗ ಈ ರೀತಿಯಲ್ಲಿ ಹೇಳ್ರಿ. ನಿಮ್ಮನ್ನು ಯಾರಾದ್ರೂ ಬಂದು ಹೊಗಳುವಾಗ ನೀವು ಈ ರೀತಿ ಹೇಳ್ರಿ, ನಾವು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ, ಆಳು ಅಂಬಲಿಗಷ್ಟೇ ಯೋಗ್ಯನು, ನಾವು ಅಪ್ರಯೋಜಕರು, ಆತನು ಯಜಮಾನನು, ನಾವು ಮಾಡಬೇಕಾದದನ್ನೇ ಮಾಡಿದ್ದೇವೆ. ಯಾವ ಕೂಲಿಗಾರನಿಗೂ ಕೂಡ ಅಲ್ಲಿ ಬಂದು ಯಜಮಾನ ನಿನ್ನಿಂದ ತುಂಬಾ ಸಹಾಯವಾಯಿತು, ಧನ್ಯವಾದಗಳು, ಥ್ಯಾಂಕ್ ಯು ಸರ್ ಎಂಬುದಾಗಿ ಯಾರು ಕೂಡ ಹೇಳೋದಿಲ್ಲ. ದೂರ ಪ್ರಯಾಣ ಮಾಡ್ಕೊಂಡು ಬಂದ ಯಜಮಾನ ಆ ಕೂಲಿಗಾರನ ಹತ್ರ, ನೀನು ತುಂಬಾ ಪ್ರಯಾಸ ಪಟ್ಟಿದ್ಯಾ, ನನಗೆಲ್ಲ ಅಡಿಗೆ ಮಾಡಿ ಇಟ್ಟಿದ್ಯಾ, ನೀನು ಬಡಿಸ್ತಾ ನನಗೆ ಊಟ ಆಗ್ತ್ಯಾ, ಅವಾಗ ನೀನು ಕೂತ್ಕೋ, ಆ ಥರ ಹೇಳುವನಲ್ಲ. ನಡು ಕಟ್ಕೊಂಡು ನನಗೆ ಸೇವೆ ಮಾಡು ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಹಾಗಿದ್ರೆ ಪ್ರಿಯರೇ, ನಮ್ಮ ಯಜಮಾನನ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕಾದದ್ದು ಅವಶ್ಯಕ. ಯಾಕೆ ನಾವು ತಗ್ಗಿಸ್ಕೊಳ್ಬೇಕು? ಯಾಕೆ ನಾವು ಅಹಂಕಾರ ಪಡಬಾರ್ದಂತೆ? ಅದನ್ನು ಸ್ವಲ್ಪ ನಾವು ಧ್ಯಾನ ಮಾಡ್ತಾ ಹೋಗೋಣ. ಈ ಅಹಂಕಾರ ಅನ್ನೋದು ನಮ್ಮೊಳಗಡೆ ಇದ್ರೆ ನಾವು ಒಂದು ಮುಖ್ಯವಾದ ವಿಚಾರವನ್ನು ನಾವು ಕಳ್ಕೊಳ್ತೀವಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಅಹಂಕಾರಿಗಳಿಗೆ ದೇವರೇನ್ ಮಾಡ್ತಾನಂತೆ, ಅವರನ್ನ ತಳ್ಳಿ ಬಿಡ್ತಾನೆ ಅಥವಾ ಎದುರಿಸುತ್ತಾನೆ, ರೆಸಿಸ್ಟ್ ಮಾಡಿಬಿಡ್ತಾನೆ ಅಂತ ಇಂಗ್ಲಿಷ್ನಲ್ಲಿ ತುಂಬಾ ಚೆನ್ನಾಗಿದೆ. ರೆಸಿಸ್ಟ್, ಪ್ರೌಡ್ ಆಗಿರೋರಿಗೆ ರೆಸಿಸ್ಟ್ ಮಾಡ್ತಾನಂತ, ಮುಂದೆ ಬರದ ಹಾಗೆ ತಡೀತಾನೆ ಆತ. ಅದೇ ದೀನರಿಗೆ ಕೃಪೆ ಕೊಡ್ತಾನಂತೆ. ಯಾವ ತರದ ಕೃಪೆ? ಅತಿಶಯವಾದ ಕೃಪೆ ಇಡ್ತಾನಂತೆ. ಅತಿಶಯವಾದ ಈ ಕೃಪೆ. ನನಗೆ ಈ ಭಾಗದಲ್ಲಿ ಕೆಲವು ಸಂಗತಿಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧಾರಣ ಕೃಪೆ ಕೊಡ್ತಾನೆ ಎಂಬುದಾಗಿ ಇಲ್ಲಿ ಹೇಳಲ್ಪಡಲಿಲ್ಲ, ಅತಿಶಯವಾದ ಕೃಪೆ ಕೊಡ್ತಾನೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟದೆ.
ಅತಿಶಯವಾದ ಕೃಪೆ ಅಥವಾ ಮೋರ್ ಗ್ರೇಸ್. ಸಾಧಾರಣವಾಗಿ ನಾವು ಯಾರನ್ನ ಮೆಚ್ಚುತ್ತೇವೋ ಅವ್ರಿಗೆ ವಿಶೇಷವಾದದನ್ನ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಅದನ್ನ ನಾವು ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲಿ ಯಾಕೋಬ 4:6 ನಾವು ನೋಡುವಾಗ ದೇವರು ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡ್ತಾನಂತೆ. ಯಾರ ಮೇಲೆ ಇಡ್ತಾನಂತೆ? ದೇವರು ಅಹಂಕಾರಿಗಳನ್ನ ಎದುರಿಸ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಕೃಪೆ ಯಾರಿಗೆ ಅಂದ್ರೆ ದೀನರಿಗೆ, ಒನ್ ಹೂ ಅಂಬಲ್, ತಗ್ಗಿಸ್ಕೊಳ್ಳೋರಿಗೆ. ಯಾರು ತಮ್ಮನ್ನು ತಗ್ಗಿಸ್ಕೊಳ್ತಾರೋ ಅವ್ರಿಗೆ ವಿಶೇಷವಾದ ಕೃಪೆ, ಸ್ಪೆಷಲ್ ಗ್ರೇಸ್, ತಗ್ಗಿಸ್ಕೊಳ್ಳೋರಿಗೆ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಅಲ್ಲಿ ಯಾರೆಲ್ಲ ವಿಶೇಷವಾಗಿ ತಗ್ಗಿಸ್ಕೊಳ್ತಾರೋ ಅವರ ಕುರಿತಾಗಿ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ಆತ ವಿಶೇಷವಾದ ಕೃಪೆಯನ್ನು ಅವರಿಗೆ ಕೊಡ್ತಾನಂತೆ. ಹಾಗಿರೋದ್ರಿಂದ ನಮ್ಮ ಮೇಲೆ ಅಭಿಮಾನ ತಾಪದಿಂದ ನಮಗೆ ಕೃಪೆ ಕೊಡುವುದಕ್ಕಾಗಿ ದೇವರ ಆತ್ಮನು ಕಾಯ್ತಾ ಇದ್ದಾನೆ. ಆದ್ರೆ ನಾವು ಗರ್ವ ಪಡುವಾಗ ಆ ಕೃಪೆಯನ್ನು ನಾವು ಕಳ್ಕೊಳ್ತೀವಿ. ನಾವು ಹೆಚ್ಚಿಸಿಕೊಳ್ಳುವಾಗ ಆ ಕೃಪೆಯನ್ನು ಕಳ್ಕೊಳ್ತೀವಿ. ನಾವು ಮಾಡಿದ ಸಾಧನೆಯನ್ನೇ ನೋಡ್ತಾ ನಾವು ಆತನನ್ನ ನೋಡೋದನ್ನ ಬಿಟ್ಬಿಡ್ತೀವಿ. ನಾವು ಸಾಧನೆಗಳನ್ನ ನೋಡುವಾಗ ನಾವು ದೇವರನ್ನ ಬಿಟ್ಬಿಡ್ತೀವಿ. ನಾವು ಮಾಡಿದ ಸಾಧನೆಗಳು ಎಷ್ಟೋ ಇರಬಹುದು, ಆದ್ರೆ ನಾವು ಆತನನ್ನೇ ನೋಡ್ಬೇಕಂತ ಆತ ಬಯಸ್ತಾನೆ. ನಾವು ಮಾಡಿ ಮುಗಿಸಿದ ಕಾರ್ಯಗಳು ಎಷ್ಟೋ ಇರಬಹುದು, ನಮ್ಮ ಜ್ಞಾನ ಎಷ್ಟೋ ಇರ್ಬೋದು, ನಾವು ಏನೆಲ್ಲ ಮಾಡಿರ್ಬೋದು, ಆದ್ರೆ ಅದು ಯಾವುದು ಕೂಡ ದೇವರಿಗೆ ಸಮ ಅಲ್ಲವೇ ಅಲ್ಲ. ಅದ್ಯಾವುದು ಕೂಡ ನಮ್ಮ ಸ್ವಂತ ಬಲದಿಂದಲೋ, ಸ್ವಂತ ಜ್ಞಾನದಿಂದಲೋ, ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲೋ ಆಗ್ಲಿಲ್ಲ. ಅದೆಲ್ಲವೂ ಕೂಡ ದೇವರ ಕೃಪೆಯಿಂದಲೇ ಆದದ್ದು, ದೇವರು ಕೊಟ್ಟ ಸಹಾಯದಿಂದಲೇ ಆದದ್ದು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಅತಿಶಯವಾದ ಕೃಪೆಯನ್ನು ಆತನು ದೀನರಿಗೆ ಕೊಡ್ತಾನೆ, ಆದರೆ ಅಹಂಕಾರಿಗಳಿಗೆ ಅದನ್ನ ಕೊಡುವುದಿಲ್ಲ. ಕೃಪೆನೇ ನಮ್ಮನ್ನ ಮೇಲೆತ್ತದ ಬಂದಿತ್ತು, ಕೃಪೆನೇ ರಕ್ಷಣೆ ಕೊಡ್ತು. ಕೃಪಾ ವರಗಳು ಕೃಪೆಯಿಂದಲೇ ವರ ಬಂದದ್ದು, ಕೃಪೆಯಿಂದಲೇ ರಕ್ಷಣೆ, ಕೃಪೆಯಿಂದಲೇ ನೀತಿವಂತಿಕೆ, ಕೃಪೆಯಿಂದಲೇ ನಿತ್ಯ ಜೀವ, ಕೃಪೆಯಿಂದಲೇ ಆ ಕರೆ, ಮರ್ಸಿ ಕಾಲಿಂಗ್. ದೇವರು ನಮ್ಮನ ಮೇಲೆ ಆ ಕರುಣೆ ಕೃಪೆಯಿಂದ ನಮ್ಮನ್ನ ಕರೆದಿದ್ದಾನೆ. ಈ ಕೃಪೆಯನ್ನು ಕಳ್ಕೊಳ್ಳುವುದಾದ್ರೆ ನಾವು ಎಲ್ಲವನ್ನ ಕಳ್ಕೊಂಡಂತೆ. ನಾವೆಲ್ಲಿಯಾದ್ರೂ ಹೆಚ್ಚಿಸಿಕೊಳ್ತಾ ಇದ್ರೆ ನಾವು ಈ ಕೃಪೆಯನ್ನು ಕಳ್ಕೊಳ್ತಿದೀವಿ. ಈ ಕೃಪೆ ಇಲ್ಲದೆ ಹೋದ್ರೆ ಈ ನೀತಿಯಲ್ಲಿ ನಾವು ಬೆಳೆಯೋದಕ್ಕಾಗೋದಿಲ್ಲ, ರಕ್ಷಣೆಯಲ್ಲಿ ಬೆಳೆಯೋದಕ್ಕಾಗೋದಿಲ್ಲ, ನಂಬಿಕೆಯಲ್ಲಿ ನಾವು ಬೆಳೆಯೋದಕ್ಕಾಗೋದಿಲ್ಲ, ದೇವರು ಕೊಟ್ಟ ವರ ತಲಾಂತುಗಳಲ್ಲಿ ನಾವು ಬೆಳೆಯೋದಕ್ಕಾಗೋದಿಲ್ಲ, ದೇವರು ಕೊಟ್ಟ ಸೇವೆಯಲ್ಲಿ ನಾವು ಬೆಳೀಲಿಕ್ಕಾಗೋದಿಲ್ಲ. ಅನೇಕರು ದಿವಸ ಬಿದ್ದು ಹೋದದಕ್ಕೆ ಕಾರಣವೇ ಅಹಂಕಾರ, ಗರ್ವ. ನಾನು ಈಗ ಮಾಡಿದ್ದೇನೆ, ನಾನು ಅದನ್ನು ಮಾಡಿದ್ದೇನೆ, ನಾನು ಈ ತರ ಮಾಡಿದ್ದೇನೆ, ನಾನು ಮಾಡಿದಾಗ ಯಾರು ಮಾಡಲಿಲ್ಲ. ಎಲ್ಲ ಪ್ರಿಯರೇ, ನಾವು ಮಾಡಬೇಕಾದದನ್ನೇ ಮಾಡಿದ್ದೇವೆ. ಆತನು ಯಜಮಾನನು, ಮಹಿಮೆಗೆ ಯೋಗ್ಯನ ಆತನು ಮಾತ್ರವೇ. ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. 1 ಪೇತ್ರ 5ನೇ ಅಧ್ಯಾಯದ 5ನೇ ವಚನ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಇಲ್ಲಿ ವಿಶೇಷವಾಗಿ ಯವನಸ್ಥರಿಗೆ ಇದನ್ನ ಹೇಳೋದನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಯವನಸ್ಥರ ದಿನಗಳಲ್ಲಿ ನಾವು ನೋಡಿದ್ರೆ 21st ಸೆಂಚುರಿನಲ್ಲಿ ನಾವಿದ್ದೇವೆ, 21ನೇ ಶತಮಾನದಲ್ಲಿ. ಈ ಶತಮಾನದಲ್ಲಿ ನಾವು ನೋಡೋದಾದ್ರೆ ಯವನಸ್ಥರು ಈ ದಿವಸದ ಅನೇಕ ಟ್ರೆಂಡ್ಗಳನ್ನ ಕಲಿತು, ಅನೇಕ ಟೆಕ್ನಾಲಜಿನೆಲ್ಲ ಯೂಸ್ ಮಾಡ್ಕೊಳ್ತಾ ಅದ್ರ ಮೂಲಕ ಅವ್ರು ಅನ್ಕೊಂಡಿದ್ದಾರೆ ನಮ್ಮ ಈ ಯುಗದಲ್ಲಿ ಇರ್ತಕ್ಕಂಥ ಜನಗಳಂತೆ ಯಾರು ಇಲ್ಲ, ಹಿಂದೆ ಇದ್ದವ್ರು ಈ ರೀತಿಯಲ್ಲಿ ಇರಲಿಲ್ಲ ಎಂಬುದಾಗಿ ನಾವೆಲ್ಲ ತಿಳ್ಕೊಬಿಟ್ಟಿದೀವಿ, ನಮ್ಗೆಲ್ಲ ಗೊತ್ತು ಎಂಬುದಾಗಿ ಜಂಬ ಪಡ್ತಾರೆ. ಮಕ್ಕಳ ಹತ್ರ, ತಂದೆ ತಾಯಿಗಳ ಹತ್ರ, ಹಿರಿಯರ ಹತ್ರ ಜಂಬ ಪಡ್ತಾರೆ, ಹೆಚ್ಚಿಸ್ಕೊಳ್ತಾರೆ, ಅಹಂಕಾರ ಪಡೋದನ್ನ ನೋಡ್ತಾರೆ. ನಿನಗೇನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ನಿನಗೇನು ಗೊತ್ತಮ್ಮ, ನಿನಗೇನು ಗೊತ್ತಪ್ಪ, ನಿನಗೇನು ಗೊತ್ತಿಲ್ಲ ಎಂಬುದಾಗಿ ಹೇಳಿ ಇದು ಮಾಡ್ತಾರೆ. ಆದ್ರೆ ಬೈಬಲ್ ನಮ್ಗೆ ಇಲ್ಲಿ ಹೇಳ್ತದೆ, ಪೇತ್ರನು ತುಂಬಾ ಸುಂದರವಾಗಿ ಆತನ ಹೇಳ್ತಾನೆ, ನೀವು ಸೊಂಟ ಕಟ್ಕೊಂಡು, ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಕೊಂಡು ಒಬ್ಬರಿಗೊಬ್ರು ಸೇವೆ ಮಾಡ್ರಿ. ಅದ್ರಲ್ಲಿ ಮುಖ್ಯವಾಗಿ ನಿಮ್ಮ ಹಿರಿಯರಿಗೆ ಅಧೀನವಾಗಿರ್ರಿ. ಹಿರಿಯರು ಏನ್ ಹೇಳ್ತಾರೋ ಕೇಳಿಸ್ಕೊಳ್ರಿ. ಅವ್ರಿಗೇನು ಗೊತ್ತಿಲ್ಲ ಎಂಬುದಾಗಿ ಯೋಚಿಸ್ಬೇಡ್ರಿ. ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಾವು ಇಲ್ಲಿವರೆಗೂ ಬರ್ತಿರ್ಲಿಲ್ಲ, ನಾವೆಷ್ಟು ಬೆಳಿತಿರ್ಲಿಲ್ಲ, ಇಷ್ಟು ಜ್ಞಾನ ಹೊಂತಿರ್ಲಿಲ್ಲ, ಇಷ್ಟು ತಿಳುವಳಿಕೆ ಹೊಂತಿರ್ಲಿಲ್ಲ. ಅವರಿಂದಲೂ ನಾವು ಕಲಿತಿದ್ದೇವೆ. ಯಾವತ್ತೂ ಕೂಡ ನಾವು ನಮ್ಮ ಅಸ್ಥಿವಾರವನ್ನು ನಾವು ಮರೆತು ಬಿಡ್ಲೇಬಾರ್ದು. ಅಸ್ಥಿವಾರ ಇಲ್ಲದೆ ಬಿಲ್ಡಿಂಗ್ ಬರಲಿಲ್ಲ, ಅಸ್ಥಿವಾರ ಇಲ್ಲದೆ ಹೋದ್ರೆ ಬಿಲ್ಡಿಂಗ್ ನಿಲ್ಲಲ್ಲ. ವಿ ನೀಡ್ ಫೌಂಡೇಶನ್ಸ್. ನಮಗೆ ಆ ಅಸ್ಥಿವಾರ ಬೇಕೇ ಬೇಕು, ಅಸ್ಥಿವಾರ ಬೇಕೇ ಬೇಕು. ನಾವು ಅದನ್ನು ಮರೆತು ಬಿಡಲೇಬಾರ್ದು. ನಮ್ಮ ಹಿರಿಯರು ನಮಗೆ ಹಾಕಿದ ಅಸ್ಥಿವಾರ, ನಮ್ಮ ಹಿರಿಯರು ನಮಗೆ ಮಾಡಿದಂಥ ಸಹಾಯ, ನಮ್ಮ ಹಿರಿಯರು ನಮ್ಮನ್ನು ಬೆಳೆಸ್ತಾ ಬಂದಂಥ ಆ ವಿಧ, ಅದನ್ನು ಮರೆತು ಬಿಡಲೇಬಾರ್ದು. ನಾವು ಕೃತಜ್ಞರಾಗಿ ನಡ್ಕೊಳ್ಳಬೇಕಾಗಿದೆ. ಸರಿ, ಇಲ್ಲಿ ದೀನರಿಗೆ ತಿರುಗಿ ಆತ ಕೃಪೆ ಕೊಡ್ತೀನಿ ಎಂಬುದಾಗಿ ಆತನ ಹೇಳ್ತಾನೆ. ಹಾಗೆ ನಾವು ತಗ್ಗಿಸಿಕೊಳ್ಬೇಕಲ್ಲ.
ಹೌ ಟು obtain ಗ್ರೇಸ್, ಹೇಗೆ ನಾವು ಕೃಪೆಯನ್ನು ಹೊಂದಿಕೊಳ್ಳುವುದು. ಸುಲಭವಾದ ಮಾರ್ಗ, ಉಚಿತವಾದ ಮಾರ್ಗ. ತಗ್ಗಿಸಿಕೊಳ್ಳ್ರಿ. ನನಗೇನು ಗೊತ್ತಿಲ್ಲ, ನನ್ನಿಂದ ಇದು ಸಾಧ್ಯವೋ, ನನ್ನಿಂದ ಇದು ಆಗುತ್ತೋ, ಈ ರೀತಿಯಾದ ಪ್ರಶ್ನೆಗಳು ನಾವು ಯಾವಾಗಲೂ ನಮಗೆ ಹಾಕೋಬೇಕು. ನನ್ನಿಂದ ಆಗಲ್ಲ ಇದು. ಓ ದೇವರೇ, ನಿನ್ನ ಕೃಪೆ ಬೇಕಲ್ಲ. ನಾವು ಪ್ರಾರ್ಥಿಸ್ಲಿಕ್ಕೂ ಕೂಡ ಆತನ ಸಹಾಯ ನಾವು ಕೇಳಬೇಕಲ್ಲ. ಕೆಲವೊಮ್ಮೆ ಪ್ರಾರ್ಥಿಸುವ ವಿಷಯದಲ್ಲಿಯೇ ನಾವು ಅಂದ್ಕೊಳ್ತೇವೆ, ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರುತ್ತೆ, ನನ್ನಲ್ಲಿ ಈ ರೀತಿಯಾದ ಪದಗಳೆಲ್ಲ ಬಳಕೆ ಮಾಡ್ಬೋದು, ನಾನು ಈ ರೀತಿಯಾದ ವಾಕ್ಯಗಳೆಲ್ಲವನ್ನ ನಾನು ಕಲ್ತು ಬಿಟ್ಟಿದ್ದೀನಿ, ನನಗೆ ಬಾಯ್ಪಾಠವಾಗಿ ಗೊತ್ತು, ಈ ವಾಕ್ಯ ಎಲ್ಲ ಉಪಯೋಗಿಸಿ ನಾವು ಪ್ರಾರ್ಥನೆ ಮಾಡಬಹುದು. ಆದರೂ ಅದು ಕರ್ತನು ಮೆಚ್ಚುವ ಅಥವಾ ಕರ್ತನು ಒಪ್ಪಿಕೊಳ್ಳುವ ಪ್ರಾರ್ಥನೆ ಆಗಿ ಅದು ಇದೆಯಾ ಅಂದರೆ ಇಲ್ಲ. ನಾವು ತಗ್ಗಿಸಿಕೊಂಡು, ಸ್ವಾಮಿ ನಿನ್ನ ವಾಕ್ಯ ಹೇಳ್ತದೆ, ನನಗೆ ಪ್ರಾರ್ಥಿಸ್ಲಿಕ್ಕೆ ಬರಲ್ಲಪ್ಪ, ನಾನು ಏನು ಪ್ರಾರ್ಥಿಸ್ಬೇಕೋ, ಹೇಗೆ ಪ್ರಾರ್ಥಿಸ್ಬೇಕೋ ನನಗೆ ಗೊತ್ತಿಲ್ಲ, ಪವಿತ್ರ ಆತ್ಮರೇ ನನಗೆ ಸಹಾಯ ಮಾಡ್ರಿ. ಸೇವೆ ಮಾಡುವ ಭಾಗದಲ್ಲಿಯೂ ಕೂಡ ಅಷ್ಟೇ, ವಾಕ್ಯ ಉಪದೇಶ ಮಾಡುವ ಜಾಗದಲ್ಲಿಯೂ ಕೂಡ ಅಷ್ಟೇ, ನಾವು ಸುವಾರ್ತೆ ಹೇಳುವ ಸ್ಥಳದಲ್ಲಿಯೂ ಕೂಡ ಅಷ್ಟೇ, ಸ್ವಸ್ಥತೆ, ಬಿಡುಗಡೆ, ಅದ್ಭುತ ಕಾರ್ಯಗಳು ಮಾಡುವ ಸ್ಥಳದಲ್ಲಿ ಕೂಡ ಅಷ್ಟೇ, ಪ್ರವಾದನೆ ಹೇಳುವ ಸ್ಥಳದಲ್ಲಿ ಕೂಡ ಅಷ್ಟೇ, ನಾವು ಯಾವ ಒಂದು ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಿದ್ರು ಕೂಡ ಅಷ್ಟೇ, ಕರ್ತನೆ ನನಗೆ ನಿನ್ನ ಸಹಾಯವನ್ನು ಅನುಗ್ರಹಿಸು, ನಿನ್ನ ಕೃಪೆಯನ್ನು ಅನುಗ್ರಹಿಸು. ನನ್ನ ತಾಯಿ ಯಾವಾಗಲೂ ಹೇಳ್ತಾರೆ, ನೀವು ಮಾಡಿದ ಅಡಿಗೆ ತುಂಬ ರುಚಿಯಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಅವ್ರು ಹೇಳ್ತಾರೆ, ದೇವರ ಕೃಪೆ, ದೇವರು ಸಹಾಯ ಮಾಡಿದ್ರು, ಅದರಿಂದ ಇದು ರುಚಿಯಾಗಿದೆ. ನನ್ನ ತಂದೆ ಯಾವ್ದಾದ್ರು ಕೆಲಸ ಮಾಡಿ ಮುಗಿಸಿದ್ರೆ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅವರು ಆ ಮಹಿಮೆನ ತೆಗೆದುಕೊಳ್ಳೋದಕ್ಕೆ ಭಯ ಪಡ್ತಾರೆ. ತಕ್ಷಣ ಅವ್ರು ಹೇಳ್ತಾರೆ, ಇಲ್ಲ, ಇದು ದೇವರ ಕೃಪೆ, ದೇವರು ತೋರಿಸಿದ ಕೃಪೆ. ಎಲ್ಲಿಯಾದ್ರೂ ಒಂದ್ಸರಿ 2 ಸರಿ ತೆಗೆದುಕೊಂಡಿರ್ಬಹುದು, ಥ್ಯಾಂಕ್ ಯು ಅಂತ ಹೇಳಿರ್ಬಹುದು. ಆದರೆ ಅದನ್ನ ನೇರವಾಗಿ ಹಾಗೇ ದೇವರಿಗೆ ಒಪ್ಪಿಸಿ ಕೊಟ್ಟು ಬಿಡುವಂಥದ್ದು ತುಂಬ ಸುಂದರವಾದಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ನಾವು ಹೆಚ್ಚಿಸಿಕೊಳ್ಳದ ಹಾಗೆ ನಾವು ದೀನರಾಗಿ ಆತನ ಕೃಪೆ ಮೇಲೆ ಆತುಕೊಂಡವರಾಗಿ ಅಹಂಕಾರ ಪಡದೆ ಇರುವುದು ಎಷ್ಟೋ ಒಳ್ಳೆಯದು. ಬೈಬಲ್ನಲ್ಲಿ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. 1ನೇ ಅರಸುಗಳು 19ನೇ ಅಧ್ಯಾಯ 13ರಿಂದ 17 ವಚನಗಳನ್ನ ನಾವು ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ಹೆಚ್ಚಿಸಿಕೊಂಡದ್ರಿಂದ ಏನಾಯ್ತು ಅನ್ನೋದನ್ನ ನಾವು ನೋಡ್ಲಿಕ್ಕಿದೆ. 1ನೇ ಅರಸು 19ನೇ ಅಧ್ಯಾಯದ 13ರಿಂದ 17 ವಚನಗಳು. ಅಲ್ಲಿ ನಾನು ನಿಮಗೆ ಪ್ರಾರಂಭದಿಂದಲೇ ಓದ್ಬೇಕಾಗ್ತದೆ, ಅದನ್ನ ನಾನು ನಿಮಗಾಗಿ ಓದ್ತೇನೆ. 19ನೇ ಅಧ್ಯಾಯದ 4ನೇ ವಚನದಿಂದ ನಾನು ಓದ್ತೇನೆ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿಗೆ ಬಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ಇಸ್ರಾಯೇಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನೂ ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಆಹಾ, ಯೆಹೋವನು ಅಲ್ಲಿ ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಮಾಡುವಂತಹ ದೊಡ್ಡ ಬಿರುಗಾಳಿ ಬೀಸಿತು. ಯೆಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೆಹೋವನಿರಲಿಲ್ಲ. ಕಡೆಗೆ ಮಂದಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯನ್ನು ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿ ಕೇಳಿಸಿತು. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ
ನನ್ನ ಪ್ರಾಣವನ್ನು ತೆಗೆಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲ್ಯರ ಅರಸನಾಗಿಯೂ ಅಬೀಹೇಲ್ ಮೆಹೋಲದವನನ್ನು ಶಾಫಾಟ ಮಗನು ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದನಾಗಿಯೂ ಅಭಿಷೇಕಿಸು. ಸರಿ, ಇಲ್ಲಿ ಎಲಿಯನು ಭಯಪಟ್ಟು ಮರಣವನ್ನು ಅಪೇಕ್ಷಿಸ್ತಾ, ದೇವರೇ ನನಗೆ ಸಾಕಾಯಿತು, ನಾನು ಉತ್ತಮನಲ್ಲ ಎಂಬುದಾಗಿ ಆತ ಖಂಡಿಸ್ಕೊಳ್ತಾ ಇದ್ದಾನೆ. ಜೊತೆಗೆ ಆತ ಇಲ್ಲಿ ಭಯಪಡುತ್ತಿದ್ದಾನೆ. ಅದರ ಜೊತೆಗೆ ಆತ ದೇವದೂತ ಕೊಟ್ಟಂತ ಆಹಾರನೆಲ್ಲ ತಿಂದು ಬಲಪಡಿಸ್ಕೊಂಡು 40 ದಿವಸ ಪ್ರಯಾಣ ಮಾಡಿದಲ್ದೆ ಆತ ದೇವಗಿರಿ ಮೇಲೆ ಹೋಗ್ಲಿಕ್ಕೆ ದೇವ್ರು ಹೇಳಿದ್ರು ಸಹ ಆತನ ಕೆಳಗೆ ಒಂದು ಗವಿಯ ಬಳಿಯಲ್ಲಿ ಕುಳಿತುಕೊಂಡು ಆತ ಮರಣವನ್ನ ತಿರುಗಿ ಅಪೇಕ್ಷಿಸ್ತಾ ಇದ್ದಾನೆ. ಆತನ ತಿರುಗಿ ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ನೋಡುವಂತೆ ಆತ ಹೇಳ್ತಾನೆ, ಎರಡು ಬಾರಿ ತಿರುಗಿ ಆತನ ಅದನ್ನ ಹೇಳ್ತಾನೆ. ನಾನು ಸೇನಾಧೀಶ್ವರ ದೇವರೇ ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಇಸ್ರಾಯೇಲ್ರೆಲ್ಲರೂ ಮೀರ್ಬಿಟ್ಟಿದ್ದಾರೆ ಸ್ವಾಮಿ. ಯಜ್ಞವೇದಿಗಳನ್ನ ಕೆಡವಿದ್ದಾರೆ, ಪ್ರವಾದಿಗಳನ್ನ ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡೋದ್ರಲ್ಲಿ ಆಸಕ್ತನಾಗಿದ್ದೀನಿ. ನಾನೊಬ್ಬನೇ ಆಸಕ್ತನಾಗಿದ್ದೀನಿ. ಅದರಿಂದ ನನ್ನ ಪ್ರಾಣವನ್ನು ತೆಗಿಬೇಕಂತ ಅವರಿದ್ದಾರೆ. ನಾನೊಬ್ಬನೇ ನಿನ್ನ ಗೌರವವನ್ನು ಕಾಪಾಡಿದ್ದು, ನಾನೊಬ್ಬನೇ ನಿನಗೆ ಆಸಕ್ತನಾಗಿದ್ದು. ಅದಕ್ಕೆ ಇಲ್ಲಿ ತಿರುಗಿ ದೇವರ ಆತನ ಸಂಗಡ ಮಾತಾಡ್ತಾರೆ. ಮತ್ತೆ ಆತನ ದೇವರ ಸಂಗಡ ಮಾತಾಡೋದನ್ನ ಅನ್ಕೊಂಡೆ. ತಿರುಗಿ ಅದೇ ಮಾತನ್ನ ಆತ ಹೇಳ್ತಾನೆ, ಸ್ವಾಮಿ ಯೆಹೋವ ದೇವರೇ, ನಿನ್ನ ನಿಬಂಧನೆ ಎಲ್ಲರೂ ಮೀರಿದ್ದಾರೆ, ಇಸ್ರಾಯೇಲ್ಯರ ಮೀರಿದ್ದಾರೆ ಸ್ವಾಮಿ. ನಾನೊಬ್ಬನೇ ಉಳಿದಿದ್ದೀನಿ. ನಾನು ನಿನ್ನ ಗೌರವ ಕಾಪಾಡೋದಕ್ಕೋಸ್ಕರ ನಾನು ಕಾಪಾಡೋದ್ರಲ್ಲಿ ನಾನು ಆಸಕ್ತನಾಗಿದ್ದೀನಿ. ಆದ್ರೆ ನನ್ನ ಪ್ರಾಣನೂ ತೆಗಿಬೇಕು ಅಂತ ಇದ್ದಾರೆ. ನನ್ನೊಬ್ಬನೇ ನಾನೇ. ಆದ್ರೆ ದೇವ್ರ ಕೂಡಲೇ ಹೇಳುವಂತ ವಿಷಯ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ನೀ ಬಂದ ಅದೇ ದಾರಿಯಲ್ಲಿ ತಿರುಗಿ ಹೋಗು. ಕರ್ತನ ತನ್ನ ಕರೆದು ಬೆಟ್ಟವನ್ನು ಏರಲಿಕ್ಕೆ, ಕರ್ತನ ಸೇವೆಯನ್ನು ಮಾಡ್ಲಿಕ್ಕೆ. ಆದ್ರೆ ಈಗ ಇಲ್ಲಿ ದೇವ್ರು ಹೇಳ್ತಾರೆ ಎಲಿಯನಿಗೆ, ನೀನ್ ತಿರುಗಿ ಹೋಗು. ಹೆಚ್ಚಿಸಿಕೊಂಡವ್ರನ್ನ ಕರ್ತನು ಏನ್ ಮಾಡ್ತಾನಂತೆ, ತಡೆದು ಬಿಡ್ತಾನೆ. ಆತ ಏನ್ ಮಾಡ್ತಾನಂತೆ, ಅಹಂಕಾರಿಗಳನ್ನ ತಡೀತಾನೆ, ರೆಸಿಸ್ಟ್ ಮಾಡ್ತಾನೆ. ಹಾಗಿದ್ರೆ ಇಲ್ಲೂ ಹಾಗೆ ಕಾಣಿಸ್ತದೆ. ಎಲಿಯನ ಈಗ ತಡೀತಾ ಇದ್ದಾನೆ. ನೋಡು, ನಿನ್ ಸೇವೆ ಇಲ್ಲಿಗೆ ಸಾಕಾಯ್ತು, ಹಿಂದೆ ಹೋಗು. ಅಲ್ಲಿ ಹೋಗೊಬ್ಬ ರಾಜ ಇದ್ದಾನೆ, ಅವನ ಅಭಿಷೇಕ್ಸು. ಆಯ್ತು. ಅದಲ್ಲದೆ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಯಾರು, ಅಮಾಚ್ಯನ ಮಗ. ಯಾರೋ ಅವನ ಹೆಸರು ನಾವು ನೋಡ್ತೀವಿ, ಎಲೀಷನು. ಯೆಹೋವನ ಹೆಸರಲ್ಲಿ ಅರಸನಾಗಿಯೂ ಅಬೀಹೇಲ್ ಮೆಹೋಲದವನು ಶಾಫಾಟನ ಮಗನಾಗಿರ್ತಕ್ಕಂಥ ಎಲೀಷನನ್ನ ನಿನಗೆ ಬದಲಾಗಿ. ಎಲ್ಲಾದ್ರೂ ಇಲ್ಲಿ ಬದಲಾಗಿ ಅನ್ನುವಂಥ ಪದ ನಾವು ನೋಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿದೆ. ನಾವು ನೋಡ್ತೀವಿ, ಸೈತಾನನಿಗೆ ಬದಲಾಗಿ ದೇವರು ಆದಾಮನನ್ನು ಉಂಟು ಮಾಡಿದ್ರೆ ಎಂಬುದಾಗಿ ನಾನು ನಂಬ್ತೇನೆ. ಆತನು ದೇವರನ್ನ ಆರಾಧಿಸ್ತಾ ಇದ್ದ, ಆತ ಜಂಬಪಟ್ಟ ಕೆಳಗೆ ಬಿದ್ದ. ದೇವರಿಗೆ ಆತನ ಆರಾಧಿಸುವವರು, ಆತನ ಪ್ರೀತಿಸುವವರು, ಆತನ ಘನಪಡಿಸುವವರು ಬೇಕು. ಅದಕ್ಕಾಗಿ ದೇವರು ತನ್ನ ಸ್ವರೂಪದಲ್ಲಿ ಆದಾಮನನ್ನು ಉಂಟು ಮಾಡಿದ. ಅದಾದ್ಮೇಲೆ ಇಲ್ಲ ನೋಡ್ತೀವಿ, ಎಲಿಯನಿಗೆ ಬದಲಾಗಿ ಎಲೀಷ. ಆತನು ಬಂದ ಪ್ರಯಾಣದಲ್ಲಿ ಮುಂದೆ ಹೋಗ್ಬೇಕಾದವನು ಈಗ ಮುಂದೆ ಹೋಗ್ಲಿಕ್ಕೆ ದೇವ್ರು ಹೇಳ್ತಿಲ್ಲ, ಹಿಂದೆ ಹೋಗು ಅಂತಿದ್ದಾರೆ. ನಮ್ಮ ದೇವರು ಯಾವಾಗಲೂ ಹಿಂದೆ ಪ್ರಯಾಣ ಮಾಡ್ಲಿಕ್ಕಾಗಿ ಹೇಳುವವನಲ್ಲ, ಆತನು ಯಾವಾಗಲೂ ಮುಂದೆ ಪ್ರಯಾಣ ಮಾಡ್ಲಿಕ್ಕಾಗಿ ಹೇಳುವವನು. ನಮ್ಮ ದೇವರು ನಮ್ಮನ್ನು ಮುಂದೆ ನಡೆಸುವ ದೇವರು, ನಮ್ಮ ಆತ್ಮಿಕ ಬೆಳವಣಿಗೆಯಲ್ಲಿ ಮುಂದೆ ನಡೆಸುವ ದೇವರೇ ಹೊರತು ಆತನು ನಮ್ಮನ್ನು ಹಿಂದೆ ನಡೆಸುವ ದೇವರಲ್ಲ, ಹಿಂಜಾರುವಂತೆ ಮಾಡುವ ದೇವರಲ್ಲ. ಆತನು ಮುಂದೆ ನಡೆಯುವಂತೆ ಮಾಡುವ ಕರ್ತನು. ಹಾಗಿದ್ರೆ ಇಲ್ಲಿ ಪ್ರಿಯರೇ, ಎಲಿಯನಿಗೆ ದೇವರು ಹೇಳುವಂತ ಒಂದು ವಿಷಯ ನೋಡ್ರಿ, ನಿನಗೆ ಬದಲಾಗಿ ಎಲೀಷನನ್ನ ನೀನು ಅಭಿಷೇಕಿಸು. ನೋಡಿದ್ರೆ ಇಲ್ಲಿ ಎಲಿಯ ತನ್ನ ಮೇಲಿದ್ದ ಅಭಿಷೇಕವನ್ನು ಕೊಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂತು. ತನ್ನ ಸೇವೆಗೆ ಒಂದು ಅಂತ್ಯ, ತಾನು ಮಾಡ್ತಿದ್ದ ಸೇವೆಯಲ್ಲಿ ಒಂದು ಅಂತ್ಯ. ಎಲೀಷ ಅನೇಕ ಸಂಗತಿಗಳನ್ನ ಮಾಡಿದ್ದಾನೆ. ಕುದುರೆಗಿಂತ ವೇಗವಾಗಿ ಆತ ಓಡಿದ್ದಾನೆ. ಪರಲೋಕದ ಬೆಂಕಿಯನ್ನು ತರಿಸಿದ್ದಾನೆ. ಕಿರಿತಳದಲ್ಲಿ ಆತನು ದೇವರ ಅದ್ಭುತವನ್ನು ನೋಡಿದ್ದಾನೆ. ಆ ವಿಧವೆ ಮನೆಯಲ್ಲಿ ಅದ್ಭುತವನ್ನು ನೋಡಿದ್ದಾನೆ. ಅನೇಕ ಅದ್ಭುತಗಳು, ಮಹತ್ಕಾರಗಳು ಆತನ ಜೀವನಗಳು ನಡೆದಿರೋದ ನಾವು ನೋಡಿದ್ದೇವೆ. ಆದ್ರೆ ಈಗ ಅದೇ ಎಲಿಯ ತಾನು ಹೆಚ್ಚಿಸಿಕೊಂಡದ್ರಿಂದ, ಗರ್ವಪಟ್ಟದ್ರಿಂದ, ನಾನೊಬ್ಬನೇ ಉಳಿದಿದ್ದೇನೆ ಎಂಬುದಾಗಿ ಹೇಳಿದ್ರಿಂದ, ಇನ್ನೊಂದು ವಿಷಯ ಆತ ಮಾಡ್ತೇನೆ, ಆತ ಭಯ ಪಟ್ಟದ್ದರಿಂದ, ಒಂದ್ ಕಡೆ ಭಯ ಪಡ್ತಿದ್ದಾನೆ, ಇನ್ನೊಂದ್ ಕಡೆ ಗರ್ವ ಪಡ್ತಿದ್ದಾನೆ. ದೇವ ಸೇವಕರೇ, ದೇವ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರೇ,
ಎಲಿಯನಿಗೆ ಬಂದಂಥ ಇದೇ ಶೋಧನೆಯೇ ಎಲ್ಲ ಸೇವಕರುಗಳಿಗೂ ಬರುವಂಥದ್ದು ಎಂಬುದನ್ನು ನಾನು ಕೆಲವು ಸೇವಕರ ಬಾಯಿಗಳಿಂದ ಕೇಳಿದ್ದೇನೆ. ಒಂದು, ಹೆಚ್ಚಿಸ್ಕೊಂಡು ಬಿಡ್ತೀವಿ, ಇಲ್ಲ ನಿರಾಶರಾಗೋಗ್ಬಿಡ್ತೀವಿ. ಸಾಕಿರೋದ್ರಿಂದ ಈ ಎರಡು ವಿಚಾರದಲ್ಲಿ ನಾವು ನಮ್ಮನ್ನು ಯಾವಾಗಲೂ ನಾವು ಅಲರ್ಟ್ ಆಗಿರಬೇಕಾದ ಒಂದು ವಿಷಯ ಅಂತ ಹೇಳಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲಿಯನಂತೆ ನಾವು ಎಲ್ಲಿಯೂ ಕೂಡ ಹೆಚ್ಚಿಸಿಕೊಳ್ಳದ ಹಾಗೆ ನಾವು ಕೇರ್ಫುಲ್ ಆಗಿ ನಾವಿರೋಣ. ಇಲ್ಲಿ 1 ಸಮುವೇಲ 2:3 ನಾವು ನೋಡುವಂಥ ಒಂದು ವಿಚಾರ, ಇನ್ನು ಮುಂದೆ ಅಮ್ಮಿನಿಂದ ನುಡಿಯಬೇಡ್ರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ನಮ್ಮ ಕ್ರಿಯೆಗಳನ್ನ ತೂಗುವ ಆತನು. ನಾವು ಮಾಡಬೇಕಾದ ರೀತಿಯಲ್ಲಿ ನಾವು ಮಾಡಲಿಲ್ಲ. ಈ 1ನೇ ಸಮುವೇಲದಲ್ಲೂ ಕೂಡ ಸೌಲನು ತಾನು ಮಾಡಬೇಕಾದ ಕಾರ್ಯವನ್ನು ಸರಿಯಾಗಿ ಮಾಡಲಿಲ್ಲ. ಆತನ ಹೆಚ್ಚಿಸ್ಕೊಂಡಿದ್ದೆ, ನಾನು ರಾಜನಾಗಿದ್ದೇನೆ, ಎಲ್ಲ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಮರ್ಥ್ಯ ಅಂತ ಹೇಳಿ ಆತನು ಸಮುವೇಲ ಸಮರ್ಪಿಸಬೇಕಾದ ಯಜ್ಞಗಳನ್ನ ಸಮರ್ಪಿಸಿ ಆತ ತನ್ನ ಮೇಲಿದ ಅಭಿಷೇಕವನ್ನು ಕಳಕೊಂಡ. ಹೆಚ್ಚಿಸಿಕೊಂಡದ್ದರಿಂದ, ಗರ್ವಪಟ್ಟದ್ದರಿಂದ, ಅಹಂಕಾರ ಪಟ್ಟದ್ರಿಂದ, ನಾನು ದೊಡ್ಡ ಕಾರ್ಯಗಳನ್ನ ಮಾಡಿಬಿಟ್ಟಿದ್ದೇನೆ ಎಂಬುದಾಗಿ ಆತ ಆಲೋಚಿಸಿದ್ರಿಂದ ಅಲ್ಲಿ ತಕ್ಷಣವಾಗಿ ಬೇಳು. ನಾವು ಪ್ರಾರಂಭದಲ್ಲಿಯೇ ಓದಿದ ಒಂದು ವಾಕ್ಯ, ಜ್ಞಾನೋಕ್ತಿ 8:13 ನಾವು ನೋಡಿದ್ವಿ. ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಕರ್ತನು ಹಾಗೆ ಮಾಡುವ ಕರ್ತನು ಆತನಾಗಿದ್ದಾನೆ. ಈ ಅಹಂಕಾರವನ್ನು ಆತನು ಹಾಗೆ ಮಾಡುವ ಆತನಾಗಿದ್ದಾನೆ. ಈ ಅಹಂಕಾರ ನಮ್ಮ ಜೀವಿತದಲ್ಲಿ ದೊಡ್ಡ ಒಂದು ತಡೆಯಾಗಿದೆ. ನಮ್ಮ ವಿಶ್ವಾಸಿ ಜೀವಿತಕ್ಕೆ ತಡೆಯಾಗಿದೆ. ನಮ್ಮ ಆತ್ಮೀಕ ಬೆಳವಣಿಗೆಗೆ ಇದು ತಡೆಯಾಗಿದೆ. ಹಾಗಿರೋದ್ರಿಂದ ನಾವು ಕರ್ತನ ಮುಂದೆ ತಗ್ಗಿಸಲ್ಪಟ್ಟವರಾಗಿ ನಾವು ಕಾಣಿಸಲ್ಪಡಬೇಕಾಗಿದೆ. ನಾನೇನು ಕಲಿತಿಲ್ಲ ಸ್ವಾಮಿ, ನಾನು ಮಾಡಬೇಕಾದದನ್ನೇ ಮಾಡಿದ್ದೇನೆ, ನನಗೆ ಸಹಾಯ ಮಾಡು ಸ್ವಾಮಿ, ನನಗೆ ಕೃಪೆ ಕೊಡು ಸ್ವಾಮಿ. ದೇವರ ಮುಂದೆ ಮಾತ್ರವಲ್ಲದೆ ನಾವು ಮನುಷ್ಯರ ಮುಂದೆಯೂ ನಾವೇನು ಅರಿಯದವರಂತೆ ಕಾಣಿಸಿಕೊಳ್ಳಬೇಕಾದದ್ದು ಅವಶ್ಯ. ನಮಗೇನು ಗೊತ್ತಿಲ್ಲ, ಓ ಕರ್ತನೆ ನಮಗೆ ಸಹಾಯ ಮಾಡು, ನಿನ್ನ ಕೃಪೆ ಬೇಕಪ್ಪ. ನಾ ಅರಿಯುವಂತೆ ಅರಿಯಲಿಲ್ಲ. ಕೆಲವರು ಅಂದ್ಕೊಳ್ತಾರೆ, ಬೈಬಲ್ನ ಕೆಲವು ಭಾಗ ತಿಳಿದ ಕೂಡಲೇ ಅವ್ರು ಅಂದ್ಕೊಳ್ತಾರೆ ನಾನು ಎಲ್ಲವನ್ನ ತಿಳಿದು ಬಿಟ್ಟಿದ್ದೇನೆ. ಇಲ್ಲ ಇಲ್ಲ ಇಲ್ಲ, ಬೈಬಲ್ ದೊಡ್ಡ ಸಮುದ್ರ, ಅದೊಂದು ದೊಡ್ಡ ಸಾಗರ. ಅದರಲ್ಲಿ ಒಂದು ಹನಿಯನ್ನು ಕೂಡ ನಾವಿನ್ನೂ ಕಲ್ತ್ಕೊಳ್ಳಿಲ್ಲ. ನಾವು ಪ್ರಾರ್ಥನೆ ಮಾಡೋಣ, ಕರ್ತನು ತಾನೇ ನಮಗೆ ಕೃಪೆ ಕೊಡ್ಲಿ. ನಾವು ಎಲ್ಲಿಯೂ ಅಹಂಕಾರ ಪಡದೆ, ಎಲ್ಲಿಯೂ ಗರ್ವ ಪಡದೆ, ಎಲ್ಲಿಯೂ ಹೆಚ್ಚಿಸಿಕೊಳ್ಳದೆ ನಾವು ತಗ್ಗಿಸಲ್ಪಟ್ಟವರಾಗಿ ದೀನರಾಗಿದ್ದುಕೊಂಡು ಆತನ ಕೃಪೆಯನ್ನು ನಾವು ಹೊಂದಿಕೊಳ್ತಾ ನಾವು ದಿನೇ ದಿನೇ ಆತ್ಮಿಕವಾಗಿ ಬೆಳೀತಾ ಹೋಗೋಣ. ನಾವು ಪ್ರಾರ್ಥಿಸೋಣ. ಕೃಪೆಯುಳ್ಳ ನಮ್ಮ ಪ್ರೀತಿಯ ತಂದೆಯೇ ಸ್ವಾಮಿ, ನಿನಗೆ ಸ್ತೋತ್ರ ಸ್ವಾಮಿ. ನಾವು ಅಹಂಕಾರ ಪಟ್ಟು, ಗರ್ವಪಟ್ಟು ನಾವು ಆತ್ಮೀಕವಾಗಿ ಬೆಳೆಯುವ ಈ ಬೆಳವಣಿಗೆಯಲ್ಲಿ ನಾವು ಎಲ್ಲಿಯೋ ನಿಂತಿರುವುದಾದ್ರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ನಾವು ತಗ್ಗಿಸ್ಕೊಳ್ತೇವಪ್ಪ. ಎಲಿಯನಂತೆ ನಾವು ಮಾಡಿದ ಸಾಧನೆಗಳನ್ನೇ ನಾವು ಹೇಳ್ತಾ ಇರೋದಾದ್ರೆ ದಯಮಾಡಿ ಕ್ಷಮಿಸು ಕರ್ತನೆ. ಸೌಲನಂತೆ ಕರ್ತನೆ ನಾವು ಅಭಿಷೇಕಿಸಲ್ಪಟ್ಟ ಕಾರ್ಯಗಳನ್ನ ಮಾಡದೆ ಕರ್ತನೆ ಅಪ್ಪ, ಮತ್ತೊಬ್ಬ ಸೇವಕರ ಕೆಲಸವನ್ನು ನಾವು ಮಾಡ್ತಿರುವುದಾದ್ರೆ ನಮ್ಮ ಕಣ್ಣುಗಳನ್ನ ತೆರೆಯಪ್ಪ. ಸಮುವೇಲನ ಕಾರ್ಯವನ್ನ ಸೌಲನು ಮಾಡಿದಂತೆ ನಾವೆಲ್ಲಿಯಾದರೂ ಮಾಡುತ್ತಿದ್ದೇವೋ ನಾವು ಅರಿಯವು ಸ್ವಾಮಿ. ಕರ್ತನೆ ನಮ್ಮ ಕಣ್ಣುಗಳನ್ನ ತೆರೆ ಮಾಡು ಸ್ವಾಮಿ. ಕರ್ತನೆ ನಮ್ಮ ಕಣ್ಣುಗಳನ್ನ ತೆರೆ ಮಾಡು. ನಮ್ಮ ಕರೆಯಲ್ಲಿ ನಾವು ನಿಂತುಕೊಳ್ಳುವುದಾದ್ರೆ ಎಷ್ಟೋ ಒಳ್ಳೆಯದು. ಇದನ್ನೇ 1ನೇ ಪೇತ್ರ 1:13 ಕರ್ತನೆ ಪೇತ್ರನು ಹೇಳಿದ್ದಾನಲ್ಲ, ನಾವು ಕರೆಯಲ್ಪಟ್ಟದನ್ನು, ನಾವು ಆದುಕೊಂಡದನ್ನು ನಾವು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡ್ರಿ ಎಂಬುದಾಗಿ ಆತ ಹೇಳ್ತಾನೆ. ಆಗಿರುವುದಾದರೆ ಆದ್ದರಿಂದ ನೀವು ಎಂದಿಗೂ ಎಡವಿ ಬೀಳುವುದಿಲ್ಲ ಎಂಬುದಾಗಿ ಆತನ ಹೇಳಿದ್ದಾನೆ ಸ್ವಾಮಿ. ಕರ್ತನೆ, ನಾವು ಕರೆಯಲ್ಪಟ್ಟದನ್ನು ನಾವು ಗುರುತಿಸಿಕೊಳ್ಳುವುದಕ್ಕೆ ನಿನ್ನ ಕರ್ತನೆ ಅಪ್ಪ ಆದುಕೊಳ್ಳುವಿಕೆಯನ್ನು ನಾವು ತಿಳ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಾವು ತಗ್ಗಿಸಲ್ಪಟ್ಟವರಾಗಿ ನಾವು ಜೀವಿಸಲಿ. ನಾವು ಕರ್ತನೆ ನಿನ್ನ ರಾಜ್ಯದ ವಿಷಯದಲ್ಲಿ ಆಳುಗಳು ಸ್ವಾಮಿ. ನಾವು ಆಳುಗಳಂತೆ, ಗುಲಾಮರಂತೆ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ. ಪೌಲ, ಪೇತ್ರ, ಯೋಹಾನ, ಯಾಕೋಬ ಕರ್ತನೆ ಅವರ ಜೀವಿತದಲ್ಲಿ ಅವರು ಬರೆದ ಪತ್ರಿಕೆಗಳಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಅವರು ತಮ್ಮನ್ನ ತಾವು ದಾಸರಂತೆಯೂ ತಾವು ಗುಲಾಮರಂತೆಯೂ ಬಾಂಡ್ ಸರ್ವೆಂಟ್ ಎಂಬುದಾಗಿ ಅವರದು ಬರೆದು ಕೊಟ್ಟಿದ್ದಾರಪ್ಪ. ನಾವು ಹಾಗೆ ನಡ್ಕೊಳ್ಳುವುದಕ್ಕೆ ಸಹಾಯ ಮಾಡು. ನಾವು ಸರ್ವೆಂಟ್ ಆಫ್ ಗಾಡ್ ಎಂಬುದಾಗಿ ಕರೆಯಲ್ಪಟ್ಟರೆ ಸಾಕು. ನಾವು ದೇವದಾಸರೆಂಬುದಾಗಿ, ದೇವ ಸೇವಕರುಗಳೆಂಬುದಾಗಿ ಕರೆಯಲ್ಪಟ್ಟರೆ ಸಾಕು ಕರ್ತನೆ. ನಾವು ದಿನಿಗೆ ದಾಸರಷ್ಟೇ, ನಾವು ಹೆಚ್ಚಿನವರಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನಾವು ಅಹಂಭಾವ ಪಟ್ಟಿದ್ದಕ್ಕಾಗಿ ಕ್ಷಮೆ ಕೇಳ್ತೇವೆ. ತಿರುಗಿ ನಿನ್ನ ಮುಂದೆ ತಗ್ಗಿಸಿಕೊಳ್ತೇವೆ. ನಮ್ಮನ್ನು ದಯಮಾಡಿ ಕ್ಷಮಿಸು. ನಾವು ತಿರುಗಿ ನಾವು ಬೆಳೆಯುವಂತೆ ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ಮಾರ್ಗದಲ್ಲಿ ನಾವು ಮುಂದೆ ಹೋಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ.
ಹಾಗೆ ನೀವು ಮಾಡುವಂಥ ದೇವರಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀರಪ್ಪ ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.